ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ನನಗೆ ಕೊಟ್ಟಿರೋ ಈ ಚಾನಲ್ ಮಾನಿಟೈಸೇಷನ್ ಮಾಡೋಕ್ಕೆ ಕೊಟ್ಟಿರೋ ಈ ಚಾನಲ್ ಮಾನಿಟೈಸೇಷನ್ ಆಗಿದೆ. ಯಾವಾಗ ಆಗಿದೆ ಈ ಮಾನಿಟೈಸೇಷನ್ ಮತ್ತು ಎಷ್ಟು ಅಪ್ಲೈ ಮಾಡಿದ್ಮೇಲೆ ಎಷ್ಟು ದಿನ ಆದಮೇಲೆ ಮಾನಿಟೈಸೇಷನ್ ಆಯಿತು ಎಲ್ಲ ನಾನು ನಿಮಗೆ ಪ್ರೂಫ್ ಜೊತೆಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಈ ಚಾನಲ್ ಸಿಸ್ಟರ್ ಅವರು ನನಗೆ ನನ್ನ ಮೇಲೆ ನಂಬಿಕೆ ಇಟ್ಟು ಕೊಟ್ಟಿದ್ದರು. ಅವರು ಮೊದಲು 2 ಚಾನಲ್ನ ಕ್ರಿಯೇಟ್ ಮಾಡಿ ಅವರು ಆ ಚಾನಲ್ನಲ್ಲಿ ಸ್ವಲ್ಪ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡಿ ಲಾಸ್ಟ್ ಇದು 3ನೇ ಚಾನಲ್ ಇದೆ ಫ್ರೆಂಡ್ಸ್. ಭಾಳ ಕಷ್ಟಪಟ್ಟಿದ್ದಾರೆ, ಭಾಳ ವರ್ಷ ಕಷ್ಟಪಟ್ಟಿದ್ದಾರೆ ಅವರು. ಈ ಚಾನಲ್ ಈಗ ಮಾನಿಟೈಸೇಷನ್ಗೋಸ್ಕರ ರಿಸ್ಕ್ ತೊಗೊಳ್ಳೋದು ಬೇಡ ಅಂತೇಳಿ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಕೊಟ್ಟಿದ್ದಾರೆ. ಈಗ ನಾನು ಮಾನಿಟೈಸೇಷನ್ ಅಪ್ಲೈ ಮಾಡಿದ್ದೀನಿ, ಮಾಡಿದಾದ್ಮೇಲೆ ಮಾನಿಟೈಸೇಷನ್ ಕೂಡ ಆಗಿದೆ. ನೀವು ನೋಡ್ತಾ ಇದ್ದೀರಾ. ಎಷ್ಟು ದಿನದಲ್ಲಿ ಮಾನಿಟೈಸೇಷನ್ ಆಯಿತು ಅಂತೇಳಿ ನಿಮಗೆ ಡೌಟ್ ಇರುತ್ತೆ. ಮೊನ್ನೆ ಒಬ್ಬರು ನನಗೆ ಕಮೆಂಟ್ ಮಾಡಿದರು, ಅವರು ಬೇರೆ ಯಾರಿಗೋ ಮಾನಿಟೈಸೇಷನ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಕೊಟ್ಟಾದಮೇಲೆ 2-3 ಡೇಸ್ ಆಯಿತು, ಸೆಕೆಂಡ್ ಸ್ಟೆಪ್ ಎಲ್ಲ ಡನ್ ಅಂತೇಳಿ ಬಂದಿದೆ, ರೈಟ್ ಮಾರ್ಕ್ ಬಂದಿದೆ. ಆದರೆ ಥರ್ಡ್ ಸ್ಟೆಪ್ ಇನ್ನೂ ಹಾಗೇ ಇದೆ, ಮಾನಿಟೈಸೇಷನ್ ಆಗಿಲ್ಲ ಅಂತೇಳಿ ನನಗೆ ಕಮೆಂಟ್ ಮಾಡಿದರು. ಮತ್ತು ಅವ್ರಿಗೆ ನಾನು ಸಮಾಧಾನ ಹೇಳಿದೆ. ಯೂಟ್ಯೂಬ್ ಅವರು ಅವರೇ ಎಲ್ಲನೂ ಚೆಕ್ ಮಾಡಿ ಲಾಸ್ಟ್ಗೆ ಮಾನಿಟೈಸೇಷನ್ ಮಾಡ್ತಾರೆ. ಅಲ್ಲಿವರೆಗೂ ಯಾರೂ ಏನು ಮಾಡೋಕ್ಕಾಗಲ್ಲ, ಯಾರೇ ಯೂಟ್ಯೂಬರ್ ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ಅವ್ರಿಗೆ ಸಮಾಧಾನ ಹೇಳಿದೆ. ಅವರು ಥ್ಯಾಂಕ್ಸ್ ಹೇಳಿದರು. ಅದಾದಮೇಲೆ ಭಾಳಷ್ಟು ಜನಕ್ಕೆ ಈ ಥರ ಡೌಟ್ ಇರುತ್ತೆ. ಅಂದರೆ ಸೆಕೆಂಡ್ ಸ್ಟೆಪ್ ಆದಮೇಲೆ ಥರ್ಡ್ ಸ್ಟೆಪ್ ಆಗ್ತಾಯಿಲ್ಲ. ಥರ್ಡ್ ಸ್ಟೆಪ್ ಅಂದರೆ ಯೂಟ್ಯೂಬ್ ಅವರು ಆ ಸ್ಟೆಪ್ ಯಾವಾಗ ರಿವ್ಯೂ ಮಾಡ್ತಾರೆ, ಯಾವಾಗ ಡನ್ ಅಂತೇಳಿ ಬರುತ್ತೆ ಅಂತೇಳಿ. ಸ್ವಲ್ಪ ಒಬ್ಬೊಬ್ಬರಿಗೆ ಜಾಸ್ತಿ ದಿನ ತೊಗೊಳುತ್ತೆ, ಸೊ ಒಬ್ಬೊಬ್ಬರಿಗೆ ಕಡಿಮೆ ದಿನ ತೊಗೊಳುತ್ತೆ. ಕಂಟೆಂಟ್ ಚೆನ್ನಾಗಿತ್ತು, ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಆಗ್ತಾಯಿತ್ತು ಅಂತಂದರೆ ಬೇಗ ಆಗಿಬಿಡುತ್ತೆ. ಇಲ್ಲ ಅಂತಂದರೆ ರೀಯೂಸ್ಡ್ ಕಂಟೆಂಟ್, ರಿಪಿಟೇಟಿವ್ ಕಂಟೆಂಟ್ ಅಂತೇಳಿ ಬಂದು ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಲ್ಲ ಫ್ರೆಂಡ್ಸ್. ಈ ಚಾನಲ್ ಮಾತ್ರ ತುಂಬ ಚೆನ್ನಾಗಿದೆ. ವೀಡಿಯೋಸ್ ಕೂಡ ತುಂಬ ಚೆನ್ನಾಗಿ ಆಗ್ತಾಯಿದ್ದಾರೆ. ಒಳ್ಳೆ ವೀಡಿಯೋಸ್ ಇರುತ್ತೆ ಇದರಲ್ಲಿ. ನೀವು ಬೇಕಾದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಬೋದು. ಒಳ್ಳೆ ಕಂಟೆಂಟ್ ಇದೆ, ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ ಕೂಡ. ವ್ಯೂಸ್ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡ್ತಾ ಇದ್ರೆ 1 ಮಂತ್ಗೆ 82,000 83,000 ವ್ಯೂಸ್ ಬರ್ತಾ ಇದೆ. ವಾಚ್ ಟೈಮ್ ಕೂಡ ಚೆನ್ನಾಗಿ ಬರ್ತಾಯಿದೆ. ಹಾಗೆ ಇನ್ಕ್ರೀಸ್ ಕೂಡ ಆಗ್ತಾ ಇದೆ. ಇಲ್ಲಿ ನೋಡ್ತಾ ಇದ್ರೆ ಆರೋ ಮಾರ್ಕ್ ಗ್ರೀನಲ್ಲಿ ಮೇಲ್ಗಡೆ ಹೋಗ್ತಾ ಇದೆ, ಅಂದರೆ ಇನ್ಕ್ರೀಸ್ ಆಗ್ತಾ ಇದೆ ಅಂತೇಳಿ ಇಲ್ಲಿ ಅರ್ಥ ಆಗುತ್ತೆ. ಎಲ್ಲನೂ ಇನ್ಕ್ರೀಸ್ ಆಗ್ತಾ ಇದೆ. ಇಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬರ್ಸ್ ಕೂಡ 28 ಡೇಸಲ್ಲಿ 426 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ತುಂಬ ಚೆನ್ನಾಗಿ ಗ್ರೋ ಆಗ್ತಾಯಿದೆ ಚಾನಲ್. ಇದು ಎಷ್ಟು ದಿನದಲ್ಲಿ ಮಾನಿಟೈಸೇಷನ್ ಆಯಿತು ಅಂತೇಳಿ ನಿಮಗೆ ಪ್ರೂಫ್ ಜೊತೆಗೆ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ರೆ 23 ನವಂಬರ್ಗೆ ನಾನು ಚಾನಲ್ನ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದೆ. ಇಲ್ಲಿ ನೋಡ್ತಿದ್ರೆ ಇಲ್ಲಿ ಕಾಣಿಸ್ತಾ ಇದೆ, ಚೇಂಜಸ್ ಟು ಯುವರ್ ಯೂಟ್ಯೂಬ್ ಪೇಮೆಂಟ್ ಅಂತ ಇದೆ. ಅಂದರೆ ಆ್ಯಡ್ಸೆನ್ಸ್ ಅಕೌಂಟ್ನ ನಾವು ಆ್ಯಡ್ ಮಾಡಿದ್ದೀವಲ್ಲ, ಆವಾಗ ಈ ಒಂದು ಮೇಲ್ ಬರುತ್ತೆ. ಆವಾಗ ಇದು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದೀನಿ ಫ್ರೆಂಡ್ಸ್. ಯಾವಾಗ ಅಪ್ಲೈ ಮಾಡಿದ್ದೇನೆ ಅಂದರೆ 23 ನವಂಬರ್ ಮಧ್ಯಾಹ್ನ 3 ಗಂಟೆ 15 ನಿಮಿಷಕ್ಕೆ ಅಪ್ಲೈ ಮಾಡಿದ್ದೆ ನಾನು. ಆವಾಗ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದೀನಿ. ಅದಾದಮೇಲೆ 27ಗೆ ಮಾನಿಟೈಸೇಷನ್ ಆಗಿದೆ ಅಂತೇಳಿ ಇಲ್ಲಿ ಬಂದಿದೆ ಫ್ರೆಂಡ್ಸ್. ಇದನ್ನು ಕ್ಲಿಕ್ ಮಾಡ್ತೀನಿ. ನೋಡ್ತಾ ಇದ್ರೆ ಮನ್ವಿತ ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಕ್ರಿಯೇಟರ್ ಅಪ್ಡೇಟ್ಸ್ ಅಂತೇಳಿ ಬಂದಿದೆ. ಇದು ಬೇರೆ ಮೆಸೇಜ್ ಇದೆ. ಅದೇ ರೀತಿ ಇಲ್ಲಿ ಒಂದು ಬಂದಿದೆ, ನೋಡ್ತಿದ್ರೆ ಯೂಟ್ಯೂಬ್ ವೆಲ್ಕಮ್ ಟು ಯೂಟ್ಯೂಬ್ ಪಾಠ ಪ್ರೋಗ್ರಾಮ್ ಅಂತೇಳಿ ಬಂದಿದೆ. ಯು ಡಿಡ್ ಇಟ್ ಮನ್ವಿತಾ ಜಿ, ಯು ಹ್ಯಾವ್ ಬೀನ್ ಎಕ್ಸೆಪ್ಟೆಡ್ ಇನ್ ಟು ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತೇಳಿ ಬಂದಿದೆ ಫ್ರೆಂಡ್ಸ್. 27 ಡೇಟ್ಗೆ ಬಂದಿದೆ. ಅಂದರೆ 23 ಇಂದ 27 ಡೇಟ್ ಇಷ್ಟು ಟೈಮ್ ತೊಗೊಂಡಿದೆ ಮಾನಿಟೈಸೇಷನ್ ಆಗೋಕ್ಕೆ. ನಿಯರ್ಲಿ 3 ಡೇಸ್ ಆ ಥರ ತೊಗೊಂಡಿದೆ. 3 to 4 ಡೇಸ್ ತೊಗೊಂಡಿದೆ ಫ್ರೆಂಡ್ಸ್. ಇದು ಟೈಮ್ ಯಾವಾಗ ಬಂದಿದೆ ಗೊತ್ತಿಲ್ಲ. 3 to 4 ಡೇಸಲ್ಲಿ ಮಾನಿಟೈಸೇಷನ್ ಆಗಿದೆ ಫ್ರೆಂಡ್ಸ್. ಮತ್ತು ಇನ್ನೊಂದು ನಾನು ಇದ್ರ ಬಗ್ಗೆ ವೀಡಿಯೋಸ್ ಮಾಡಿದ್ದೀನಿ, 2-3 ವೀಡಿಯೋಸ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಮಾನಿಟೈಸೇಷನ್ ಅಪ್ಲೈ ಮಾಡೋದಾಗಲಿ ಮತ್ತು ಟೂ ಸ್ಟೆಪ್ ವೆರಿಫಿಕೇಷನ್ ಅಪ್ಲೈ ಮಾಡೋದಾಗಲಿ ಎಲ್ಲನೂ ಮಾಡಿದ್ದೀನಿ. ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ರೆ ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡ್ತಾ ಇದ್ರೆ $0.17 ಆಗಿದೆ ಫ್ರೆಂಡ್ಸ್. ಇದು ಒಂದು ದಿನದ್ದು ಅರ್ನಿಂಗ್ ಇದೆ ಫ್ರೆಂಡ್ಸ್. 27 ಡೇಟ್ದು ಅರ್ನಿಂಗ್ ಇದೆ ಫ್ರೆಂಡ್ಸ್. ಇದು ಮಾನಿಟೈಸೇಷನ್ ಆದಮೇಲೆ ನೆಕ್ಸ್ಟ್ ಡೇ ನೋಡ್ತಾರೆ. ಹೊಸ ಯೂಟ್ಯೂಬರ್ಸ್ಗೆ ಗೊತ್ತಿರಲ್ಲ ಏನು ಅಂತಂದರೆ ಮಾನಿಟೈಸೇಷನ್ ಆಗಿದೆ, ಅರ್ನಿಂಗ್ಸ್ ಇಲ್ಲಿ 0 ತೋರಿಸ್ತಾ ಇರುತ್ತೆ. 2 ಡೇಸ್ ಇಲ್ಲಿ 0 ತೋರಿಸ್ತಾ ಇರುತ್ತೆ. ಆವಾಗ ಅವರು ಗಾಬರಿ ಆಗ್ತಾರೆ, ಯಾಕೆ ಮಾನಿಟೈಸೇಷನ್ ಆಗಿದೆ ಆದರೂ ಕೂಡ ಆ್ಯಡ್ಸೆನ್ಸಲ್ಲಿ ಇಲ್ಲಿ ಅರ್ನಿಂಗ್ಸ್ ಬರ್ತಾ ಇಲ್ಲಲ್ಲ ಅಂತೇಳಿ ಇಲ್ಲಿ ಅವರಿಗೆ ಗಾಬರಿ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಅದು ಏನು ಅಂತಂದರೆ ಮಾನಿಟೈಸೇಷನ್ ಆದರೂ ಕೂಡ ನೀವು ಎಲ್ಲ ವೀಡಿಯೋಸ್ಗೆ ಮಾನಿಟೈಸೇಷನ್ ಆನ್ ಮಾಡಬೇಕಾಗಿರುತ್ತೆ. ನಾನು ಅದ್ರ ಬಗ್ಗೆನೂ ವೀಡಿಯೋ ಮಾಡಿದ್ದೀನಿ. ನೀವು ನನ್ನ ಫಾಲೋ ಮಾಡ್ತಿದ್ರೆ, ನಮ್ಮ ಚಾನಲ್ ಫಾಲೋ ಮಾಡ್ತಿದ್ರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಗೊತ್ತಾಗ್ತಾ ಇರುತ್ತೆ. ಮಾನಿಟೈಸೇಷನ್ ಅಪ್ಲೈ ಮಾಡಿ ಮಾನಿಟೈಸೇಷನ್ ಆದರೂ ಕೂಡ ನಿಮ್ಮ ವೀಡಿಯೋಸ್ಗೆ ಅರ್ನಿಂಗ್ಸ್ ಆಗ್ತಾಯಿರಲ್ಲ. ಯಾಕಂದರೆ ಎಲ್ಲ ವೀಡಿಯೋಸ್ನು ನೀವು ಮಾನಿಟೈಸೇಷನ್ ಮಾಡಬೇಕಾಗಿರುತ್ತೆ. ಮಾನಿಟೈಸೇಷನ್ ಆನ್ ಆಗಿದೆ ಅಂತೇಳಿ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ನಿಮಗೆ ಅರ್ನಿಂಗ್ಸ್ ಬರೋಲ್ಲ. ಎಲ್ಲ ವೀಡಿಯೋಸ್ಗೆ ಮಾನಿಟೈಸೇಷನ್ ಆನ್ ಮಾಡಬೇಕು. ಮತ್ತು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತಲ್ಲ, ಅಪ್ಲೋಡ್ ಮಾಡೋ ವೀಡಿಯೋಸ್ಗೂ ನೀವು ಮಾನಿಟೈಸೇಷನ್ ಆನ್ ಮಾಡಬೇಕು. ಎಲ್ಲ ಈಗ ಮುಂದಿಂದ ಯಾವ ಮಾನಿಟೈಸೇಷನ್ ಆದಮೇಲೆ ಎಲ್ಲ ವೀಡಿಯೋಸ್ ಏನು ಅಪ್ಲೋಡ್ ಮಾಡ್ತೀರೋ ಅದಕ್ಕೂ ಮಾನಿಟೈಸೇಷನ್ ಆನ್ ಮಾಡಬೇಕು. ಆವಾಗ ನಿಮ್ಮ ಚಾನಲಲ್ಲಿ ಅರ್ನಿಂಗ್ಸ್ ಬರುತ್ತೆ ಫ್ರೆಂಡ್ಸ್. ಅದು ಆನ್ ಮಾಡಿದಾದ್ಮೇಲೆ ಮತ್ತು ಇಲ್ಲಿ 2 ಡೇಸ್ವರೆಗೂ ನಿಮಗೆ ಇಲ್ಲಿ ಅರ್ನಿಂಗ್ಸ್ ಕಾಣಿಸಲ್ಲ ಫ್ರೆಂಡ್ಸ್. ಯಾಕಂದರೆ ಯೂಟ್ಯೂಬ್ ಪ್ರೊಸೆಸ್ ಮಾಡ್ತಾ ಇರುತ್ತೆ. ಇಲ್ಲಿ ಪ್ರೊಸೆಸ್ ಮಾಡೋ ಟೈಮ್ನಲ್ಲಿ 2 ದಿನ ತೊಗೊಳುತ್ತೆ. ವ್ಯೂಸ್ ಆಗಲಿ, ವಾಚ್ ಟೈಮ್ ಆಗಲಿ, ಇದು ಅರ್ನಿಂಗ್ಸ್ ಆಗಲಿ, ಇದೆಲ್ಲ ಪ್ರೊಸೆಸ್ ಮಾಡೋಕ್ಕೆ 2 ಡೇಸ್ ಟೈಮ್ ತೊಗೊಳುತ್ತೆ. ಇವತ್ತಿನ ನೀವು ವೀಡಿಯೋ ಅಪ್ಲೋಡ್ ಮಾಡಿದ್ದೀರಾ ಅಂತಂದರೆ ಇವತ್ತು ಅರ್ನಿಂಗ್ಸ್ ಆಗ್ತಾಯಿದೆ ಅಂತಂದರೆ ಇವತ್ತಿಂದು
2 ದಿನ ಆದಮೇಲೆ ತೋರಿಸುತ್ತೆ ಫ್ರೆಂಡ್ಸ್. ಈಗ ತೋರಿಸ್ತೀನಿ ನಿಮಗೆ. ಇದನ್ನು ಕ್ಲಿಕ್ ಮಾಡಿದ್ದೀನಿ, ಅರ್ನಿಂಗ್ಸ್ ವ್ಯೂಸ್ ಕ್ಲಿಕ್ ಮಾಡಿದ್ದೀನಿ, ಅರ್ನಿಂಗ್ಸ್ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ 2 ದಿನ 27ಗೆ ಇದು ಮಾನಿಟೈಸೇಷನ್ ಆಗಿದೆ. ಎಲ್ಲ 27 ನಾನು ಎಲ್ಲ ವೀಡಿಯೋಸ್ಗೆ ಆನ್ ಮಾಡಿದ್ದೀನಿ, ಮಾನಿಟೈಸೇಷನ್ ಆನ್ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಕ್ಲಿಕ್ ಮಾಡಿ ತೋರಿಸ್ತೀನಿ ನಿಮಗೆ. 27 ಡೇಟಿಗೆ ಇಲ್ಲಿ ನೋಡ್ತಿದ್ದಾರೆ, 27 ನವಂಬರ್ ಡೇಟಿಗೆ $0.27 ಅರ್ನಿಂಗ್ಸ್ ಆಗಿದೆ ಫ್ರೆಂಡ್ಸ್. ಈಗ 27 ಡೇಟ್ದು ಅಷ್ಟೇ ತೋರಿಸ್ತದೆ. ಇವತ್ತು 30 ಡೇಟ್ ಇದೆ. ಇವತ್ತು ಇಲ್ಲಿ ಶೋ ಆಗ್ತಾ ಇದೆ. ಅಂದರೆ 2 ಡೇಸ್ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್. 2 ದಿನ ಹಿಂದಿಂದು ಇಲ್ಲಿ ತೋರಿಸುತ್ತೆ. 28 ಡೇಟ್ದು ನಾಳೆ ತೋರಿಸುತ್ತೆ, 29 ಡೇಟ್ದು ನಾಳೆ ತೋರಿಸುತ್ತೆ. ಈ ರೀತಿ 2 ದಿನ ಹಿಂದಿಂದು ಅರ್ನಿಂಗ್ಸ್ ಏನಾಗುತ್ತೆ ಇಲ್ಲಿ ತೋರಿಸ್ತಾ ಇರುತ್ತೆ ಫ್ರೆಂಡ್ಸ್. ಅರ್ನಿಂಗ್ಸ್ ಒಂದು ಈ ಥರ ತೋರಿಸ್ತಾ ಇರುತ್ತೆ. ಆದರೆ ವ್ಯೂಸ್ ಎಲ್ಲ ವ್ಯೂಸ್ ಕೂಡ ಇಲ್ಲಿ ನೋಡ್ತಿದ್ರೆ 27 ಡೇಟ್ದು ಇಲ್ಲಿ ತೋರಿಸ್ತಾ ಇದೆ ಫ್ರೆಂಡ್ಸ್. ವ್ಯೂಸ್ ಕೂಡ 27 ಡೇಟ್ಸ್ದು ಕೂಡ ತೋರಿಸ್ತಾ ಇದೆ. 28, 29 ವ್ಯೂಸ್ ಇನ್ನೂ ತೋರಿಸ್ತಾ ಇಲ್ಲ. ಈ ರೀತಿ 2 ಡೇಸ್ದು ಇಲ್ಲಿ 2 ಡೇಸ್ ಹಿಂದಿಂದು ಇಲ್ಲಿ ತೋರಿಸ್ತಾ ಇದೆ. ಭಾಳಷ್ಟು ಜನ ಗಾಬರಿ ಆಗ್ತಾ ಇರ್ತಾರೆ, ಮಾನಿಟೈಸೇಷನ್ ಆನ್ ಆಗಿದೆ, ಎಲ್ಲ ಮಾಡಿದ್ದೀವಿ, ಆದರೂ ಕೂಡ ಇಲ್ಲಿ ಅರ್ನಿಂಗ್ಸ್ ಬರ್ತಾ ಇರಲ್ಲ ಅಂತೇಳಿ ಇಲ್ಲಿ ಅನ್ಕೋತಾ ಇರ್ತಾರೆ. ಅದಕ್ಕೋಸ್ಕರ 2 ಡೇಸ್ವರೆಗೂ ನೀವು ಕಾಯಬೇಕು. ಆವಾಗ 2 ಡೇಸ್ ಆದಮೇಲೆ ಇಲ್ಲಿ ಶೋ ಆಗುತ್ತೆ ಫ್ರೆಂಡ್ಸ್. ಇಷ್ಟು ಈ ಚಾನಲ್ ಬಗ್ಗೆ ನಿಮಗೆ ತೋರಿಸಿದ್ದೀನಿ. ಮತ್ತು ಇನ್ನೂ ಬೇರೆ ಏನೇನು ಇದೆ ಎಲ್ಲನೂ ನಿಮಗೆ ನಿಮ್ಮ ಚಾನಲ್ಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋಸ್ದಿಂದ. ಯಾಕಂದರೆ ನೀವು ಮಾನಿಟೈಸೇಷನ್ ಅಪ್ಲೈ ಮಾಡ್ತಾ ಇರ್ತೀರ, ಅಥವಾ ನಿಮ್ಮ ಚಾನಲ್ನಲ್ಲಿ ಯೂಟ್ಯೂಬ್ ಬಗ್ಗೆ ತಿಳ್ಕೊತಾ ಇರ್ತೀರ. ಎಲ್ಲ ಸ್ಟೆಪ್ಸ್ ಮಾಡಬೇಕು, ಟ್ರಿಕ್ಸ್ ಮತ್ತು ಟಿಪ್ಸ್ ಎಲ್ಲ ಬೇಕಾಗಿರುತ್ತೆ. ನಮ್ಮ ಚಾನಲ್ನ ಫಾಲೋ ಮಾಡಿದರೆ ನಿಮಗೆ ಎಲ್ಲನೂ ತಿಳಿಸ್ಕೊಡ್ತೀವಿ. ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಎಲ್ಲನೂ ತಿಳಿಸ್ಕೊಡ್ತೀವಿ. ಮಾನಿಟೈಸೇಷನ್ ಅಪ್ಲೈ ಮಾಡೋದು ಎಲ್ಲನೂ. ಮತ್ತು ಒಂದು ವೇಳೆ ನಿಮ್ಗೆ ಆಗ್ತಾ ಇರಲಿಲ್ಲ ಅಂತಂದರೆ ನಾವು ಹೆಲ್ಪ್ ಮಾಡಿಕೊಡ್ತೀವಿ. ಈ ರೀತಿ ಎಲ್ಲನೂ ನಮ್ಮ ಚಾನಲ್ನ ಫಾಲೋ ಮಾಡಿ ಫ್ರೆಂಡ್ಸ್, ಎಲ್ಲನೂ ಹೆಲ್ಪ್ ಮಾಡ್ತೀವಿ ಫ್ರೆಂಡ್ಸ್. ಮತ್ತು ಇನ್ನೂ ಒಂದು ಏನಂತಂದರೆ, ನಿಮಗೆ ಯೂಟ್ಯೂಬ್ ಬಗ್ಗೆ ಗೊತ್ತಿರಲಿಲ್ಲ, ಮಾನಿಟೈಸೇಷನ್ ಅಪ್ಲೈ ಮಾಡೋದಾಗಲಿ ಮತ್ತು ಐಡೆಂಟಿಟಿ ವೆರಿಫಿಕೇಷನ್ ಇನ್ನೂ ಭಾಳ ಪ್ರೊಸೆಸ್ ಇರುತ್ತೆ. ಇದರಲ್ಲಿ US ಟ್ಯಾಕ್ಸ್ ಫಿಲ್ ಮಾಡೋದು ಭಾಳ ಪ್ರೊಸೆಸ್ ಇರುತ್ತೆ. ಅದು ಭಾಳ ಕೇರ್ಫುಲ್ಲಾಗಿ ಮಾಡಬೇಕು. ಸ್ವಲ್ಪ ತಪ್ಪಾದರೆ ಭಾಳ ಕಷ್ಟ ಆಗುತ್ತೆ, ಟೈಮ್ ತೊಗೊಳುತ್ತೆ, ಮತ್ತು ಅದನ್ನು ಸಾಲ್ವ್ ಮಾಡೋದಕ್ಕೆ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ನಿಮಗೆ ಅದೇನೂ ಗೊತ್ತಿಲ್ಲ, ನಮಗೆ ರಿಸ್ಕ್ ಬೇಡ. ಈಗಾಗಲೇ ನಾವು ಭಾಳಷ್ಟು ವರ್ಷಗಳು ನಾನು ಯೂಟ್ಯೂಬ್ನಲ್ಲಿ ಸ್ಪೆಂಡ್ ಮಾಡಿದ್ದೀನಿ. ಈಗ ಮತ್ತೆ ರಿಸ್ಕ್ ತೊಗೊಂಡು ಮಾಡಿದರೆ ಏನಾದರೂ ಪ್ರಾಬ್ಲಮ್ ಆಗುತ್ತೋ ಏನೋ, ಅದಕ್ಕೆ ಬೇಡ ಅಂತ ಅಂದ್ಕೊಂಡ್ರೆ ನಮಗೆ ನೀವು ನಿಮ್ಮ ಚಾನಲ್ನ ಕೊಟ್ಟರೆ ನಾವು ನಿಮ್ಮ ಚಾನಲ್ ಮಾನಿಟೈಸೇಷನ್ ಮಾಡಿ ಎಲ್ಲನೂ ನಿಮಗೆ ಫಸ್ಟ್ ಪೇಮೆಂಟ್ ಬರೋವರೆಗೂ ಎಲ್ಲ ಪ್ರೊಸೆಸ್ನ ಮಾಡಿಕೊಡ್ತೀವಿ ಫ್ರೆಂಡ್ಸ್. ಮತ್ತು ಅದಕ್ಕೆ ನೀವು ಪೇ ಮಾಡಬೇಕಾಗುತ್ತೆ. ಮತ್ತು ಕಂಟೆಂಟ್ ಮಾತ್ರ ತುಂಬ ಚೆನ್ನಾಗಿ ಮಾಡಬೇಕು. ಯಾವುದೇ ರಿಯೂಸ್ಡ್ ಕಂಟೆಂಟ್ ಯೂಸ್ ಮಾಡಬಾರ್ದು, ಮತ್ತು ಬೇರೆ ಕಂಟೆಂಟ್ ರಿಪಿಟೇಟಿವ್ ಆಗಿರಬಾರ್ದು. ನಿಮ್ಮ ಕಂಟೆಂಟ್ ತುಂಬ ಚೆನ್ನಾಗಿ ಮಾಡಿ ಫ್ರೆಂಡ್ಸ್. ಯಾಕಂದರೆ ಯೂಟ್ಯೂಬ್ನಲ್ಲಿ ನೀವು ಲಾಂಗ್ ಟರ್ಮ್ ಸರ್ವೈವ್ ಆಗಬೇಕಿಲ್ಲಿ, ಭಾಳ ದಿನ ಇರಬೇಕಾಗುತ್ತೆ. ಈಗ 1-2 ತಿಂಗಳಾದಮೇಲೆ ನಾನು ಬಿಟ್ಬಿಡ್ತೀನಿ ಆ ಥರ ಏನಿರಲ್ಲ. ನೀವು ವರ್ಷಾನುಗಟ್ಟಲೆ ಮುಂದೆ ಇರಬೇಕಾಗುತ್ತೆ. ನೀವು ಕಂಟೆಂಟ್ ತುಂಬ ಚೆನ್ನಾಗಿ ಹಾಕ್ಬೇಕು ಫ್ರೆಂಡ್ಸ್. ಯಾಕಂದರೆ ಏನೇ ಬೇರೆಯವರು ಸಾಂಗ್ಸ್ ಯೂಸ್ ಮಾಡಿದರೆ, ಬೇರೆಯವರು ವಿಡಿಯೋ ಯೂಸ್ ಮಾಡಿದರೆ ಪ್ರಾಬ್ಲಮ್ ಆಗುತ್ತೆ. ಏನೂ ಆಗಲ್ಲ, ಯೂಟ್ಯೂಬ್ಗೆ ಏನು ಗೊತ್ತಾಗಲ್ಲ ಆ ಥರ ಅನ್ಕೋಬೋದು. ಆದರೆ ಈಗ ಯೂಟ್ಯೂಬ್ ಭಾಳ ಸ್ಟ್ರಿಕ್ಟ್ ಆಗಿದೆ ಫ್ರೆಂಡ್ಸ್. ಅಂದರೆ ಭಾಳ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. ಸ್ವಲ್ಪ ನೀವು ತಪ್ಪು ಮಾಡಿದರೂ ನಿಮ್ಮ ಚಾನಲ್ಲೇ ಡಿಲೀಟ್ ಆಗುತ್ತೆ, ಮತ್ತು ಸ್ಟ್ರೈಕ್ ಬರುತ್ತೆ. ಈ ಥರ ಆಗುತ್ತೆ ಫ್ರೆಂಡ್ಸ್. ನೀವು ಇನ್ನೂ ಚಿಕ್ಕ ಯೂಟ್ಯೂಬರ್ಸ್ ಇರ್ಬೋದು, ಆದರೆ ದೊಡ್ಡ ಯೂಟ್ಯೂಬ್ ಚಾನಲ್ಸ್ ಕೂಡ ತಪ್ಪು ಮಾಡಿ ಡಿಲೀಟ್ ಆಗಿರೋ ಉದಾಹರಣೆಗಳು ಇದ್ದಾವೆ. ನೀವು ನೋಡಿರ್ತಾರೆ, ಬೇರೆ ಚಾನಲಲ್ಲಿ ವೀಡಿಯೋ ಮಾಡಿರ್ತಾರೆ, ಹೇಳಿರ್ತಾರೆ ಈ ಥರ ಅಂತೇಳಿ. ಮೊನ್ನೆ ಒಂದು ವೀಡಿಯೋ ನೋಡಿದೆ, 2 ಮಿಲಿಯನ್ 3 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದರು. ಅಂಥ ಚಾನಲ್ ಒಂದೇ ಬಾರಿ ಡಿಲೀಟ್ ಮಾಡಿದರೆ ಅವ್ರಿಗೆ ಏನು ಪ್ರಾಬ್ಲಮ್ ಇತ್ತು ಎಲ್ಲನೂ ಗೊತ್ತಿದ್ದರೂ ಕೂಡ ಮಾಡಿದ್ದಾರೆ. ಈ ಥರ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ಭಾಳ ಕೇರ್ಫುಲ್ಲಾಗಿರಬೇಕು. ಯೂಟ್ಯೂಬ್ ಬಗ್ಗೆ ಭಾಳ ತಿಳ್ಕೊಬೇಕು. ಏನೇನು ಮಾಡಬೇಕು ಯೂಟ್ಯೂಬಲ್ಲಿ, ಏನೇನು ಮಾಡಬಾರ್ದು, ಆ ಥರ ಏನೇನು ಮಾಡಬೇಕು ಅನ್ನೋದಕ್ಕಿಂತ ಏನೇನು ಮಾಡಬಾರ್ದು ಅನ್ನೋದು ಭಾಳ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್. ಏನು ಮಾಡಬೇಕು ಅಂತಂದರೆ ಸ್ವಲ್ಪ ದಿನ ಲೇಟ್ ಆದರೂ ಏನಾಗಲ್ಲ. ಫಾರ್ ಎಕ್ಸಾಂಪಲ್ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡೋದಾಗಲಿ, ಐ ಕಾರ್ಡ್ ಹಾಕೋದಾಗಲಿ, ಕಮ್ಯುನಿಟಿ ಪೋಸ್ಟ್ನಲ್ಲಿ ಆಗಲಿ, ಅದು ಬಿಟ್ಟರೆ ಏನೂ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ಒಂದು ವೇಳೆ ನೀವು ಏನಾದರೂ ತಪ್ಪು ಮಾಡಿದರೆ, ಏನಾದರೂ ಬೇರೆಯವ್ರ ಕಂಟೆಂಟ್ ಯೂಸ್ ಮಾಡೋದಾಗಲಿ, ಮತ್ತು ಸ್ವಲ್ಪ ರೂಲ್ಸ್ ಇದೆ. ಆ ರೂಲ್ಸ್ನ ಫಾಲೋ ಮಾಡಿದ್ರೆ ನೀವು ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ನಿಮ್ಮ ಚಾನಲ್ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್. ಸ್ಟ್ರೈಕ್ ಬರುತ್ತೆ, ಇಲ್ಲಾಂದರೆ ನಿಮ್ಮ ಚಾನಲ್ ಡಿಲೀಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇಲ್ಲಾಂದರೆ ಮಾನಿಟೈಸೇಷನ್ ಅಪ್ಲೈ ಮಾಡಿದರೂ ಕೂಡ ಮಾನಿಟೈಸೇಷನ್ ಆಗಲ್ಲ ಫ್ರೆಂಡ್ಸ್. ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಫಸ್ಟು ನೀವು ಹೊಸಬ್ರಾಗಿದ್ದರೆ, ನೀವೇನೋ ಯೂಟ್ಯೂಬ್ಗೆ ಈಗೀಗ ಬಂದರೆ 1 ತಿಂಗಳಾಯಿತು 2 ತಿಂಗಳಾಯಿತು ಅಂತಂದರೆ, ನೀವು ನಿಮ್ಮ ಕಂಟೆಂಟ್ ಏನು ಅಪ್ಲೋಡ್ ಮಾಡ್ತಾ ಇರ್ತಾರೆ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸೋದು ಬಿಟ್ಟು ಯೂಟ್ಯೂಬ್ ಬಗ್ಗೆ ತಿಳ್ಕೊಳ್ಳಿ ಫ್ರೆಂಡ್ಸ್. ನನ್ನ ಚಾನಲ್ ಆಗಲಿ, ಇನ್ನೂ ಬೇರೆ ಕ್ರಿಯೇಟರ್ಸ್ ಇದ್ದರೆ ಯೂಟ್ಯೂಬ್ ಬಗ್ಗೆ ವೀಡಿಯೋ ಮಾಡೋರು, ಅವ್ರ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಅವ್ರ ಚಾನಲಲ್ಲಿರೋ ವೀಡಿಯೋಸ್ ನೋಡಿ, ನಮ್ಮ ಚಾನಲಲ್ಲಿರೋ ವೀಡಿಯೋಸ್ ನೋಡಿ, ಎಲ್ಲನೂ ನೀವು ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಯೂಟ್ಯೂಬಲ್ಲಿ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ವ್ಯೂಸ್ ಇನ್ಕ್ರೀಸ್ ಮಾಡೋದು ಹೇಗೆ, ಮತ್ತು ಏನೇನು ಮಾಡಿದರೆ ತಪ್ಪಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಎಲ್ಲ ತಿಳ್ಕೊಂಡು ನಿಮ್ಮ ಚಾನಲ್ನಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.